ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದೇ ದೊಡ್ಡ ತಲೆನೋವು ಕೂತ್ಕೊಂಡ್ಬಿಟ್ಟಿದೆ ನಮ್ಮ ಮಹಿಳೆಯರಿಗಂತೂ. ಸೊ ಅದ್ರ ಬಗ್ಗೆನೇ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಯಾವತ್ತು ದಿನಾಂಕ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಒತ್ತಿಟ್ಕೊಳ್ಳಿ. ಈಗ ಗೃಹಲಕ್ಷ್ಮಿಯ 14 ಮತ್ತು 15ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಕೆಲವೊಂದಷ್ಟು ಜನರ ಬಾಯಲ್ಲಿ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಕೂಡ ಶುರುವಾಗ್ಬಿಟ್ಟಿದೆ. ಸೊ ಪ್ರಾಕ್ಟಿಕಲ್ ಆಗಿ ನಾವಿವಾಗ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ರೇಷನ್ ಕಾರ್ಡಿನ ಸಮಸ್ಯೆ ಮೊದಲನೇದಾಗಿ ಕ್ಲಿಯರೆನ್ಸ್ ಆಗಿದೆ. ಸೊ ಈಗ ಯಾರಿಗೆಲ್ಲ ಅರ್ಹರು ಯಾರೆಲ್ಲ ಅರ್ಹರಲ್ಲ ಅಂತ ಹೇಳಿ ಸರ್ಕಾರದವರು ಸ್ಪ್ಲಿಟ್ ಮಾಡಿ ಬಿಟ್ಟಿದ್ದಾರೆ. ಈಗ ಸರ್ಕಾರದ ಹತ್ರ ಹಣ ಇದೆ. ಇವಾಗ ಏನಾಯ್ತು, ಎಷ್ಟೋ ಲಕ್ಷ ಜನರ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರೋದ್ರಿಂದ ಅವ್ರಿಗೆ ಎಷ್ಟೊಂದು ಅಮೌಂಟ್ ಕೂಡ ಸೇವ್ ಆಯ್ತು ಅಲ್ವಾ. ಯಾಕಂದ್ರೆ ಇವಾಗ ಸರ್ಕಾರಿ ನೌಕರರು GST ಪೇ ಇರೋರಿಗೆ ನಾವು ಗೃಹಲಕ್ಷ್ಮಿ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ, ಬಟ್ ಗ್ಯಾರಂಟಿ ಕೊಟ್ಟಿಲ್ಲ. ಅವರಿಗೆಲ್ಲ ಕೊಡಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅಂತವರ ಖಾತೆಗೆ ಅಮೌಂಟ್ ಸೇರತ್ತಲ್ವಾ, ಅದು ಬೇಗನೆ ಸೇರುತ್ತೆ. ಜೊತೆಗೆ ಇವಾಗ ಸರ್ಕಾರದ ಹಣ ಇಲ್ಲ ಅಂತಾನು ಹೇಳಕ್ ರೀಸನ್ ಇಲ್ಲ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರಿಂದ ಇವಾಗ ಯಾರಿಗೆ ತಲುಪಬೇಕೋ ಅವರಿಗೆ ಈಸಿಯಾಗಿ ತಲುಪುತ್ತೆ. ಹಣ ಕೂಡ ಉಳಿಯುವಂತ ಚಾನ್ಸಸ್ ಇದೆ. ಸೊ ಇವಾಗ 13 ಮತ್ತು 14ನೇ ಕಂತಿನ ಹಣ, 14, 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇವಾಗ ಹೇಳಿರುವಂಥದ್ದು 14ನೇ ಕಂತಿನ ಹಣ ಎಲ್ರಿಗೂ ಬಹುಶೇಕಡ 98% ಮಹಿಳೆಯರ ಖಾತೆಗಳಿಗೆ ಆಲ್ರೆಡಿ ವರ್ಗಾವಣೆ ಆಗಿದೆ, ಜಮಾ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಗೂ ಕೂಡ ಜಮಾ ಆಗಿದೆ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವು ಯಾವ ಜಿಲ್ಲೆಯವರು, ನಿಮ್ಗೆ ಯಾವ ಕಂತಿನ ಹಣ ಬಂದಿದೆ ಅಥವಾ ಬರ್ಬೇಕಾಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಬಂದಿದೆ ಅಂತ ಹೇಳಿದ್ರೆ ನಿಮಗೆ 14ನೇ ಕಂತಿನ ಹಣ ಸಂತೋಷ. ಯಾಕಂದ್ರೆ ಬೇರೆಯವ್ರಿಗೂ ಸಹ ಅದು ಹೆಲ್ಪ್ ಆಗುತ್ತೆ. ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ಅವ್ರಿಗೂ ಸಹ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಇದೇ ರೀತಿ ನಾವು ಸಂಭಾಷಣೆನ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಜನಕ್ಕೂ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಮಗ್ ಬಂದಿದೆ, ಮಂಡ್ಯದವ್ರಿಗೆ ಬಂದಿದೆ, ಮೈಸೂರವ್ರಿಗೆ ಬಂದಿರಲ್ಲ, ಇಲ್ಲ ಮಂಡ್ಯದಲ್ಲಿ ಇನ್ನೊಂದು ಯಾವುದೋ ಒಂದು ತಾಲೂಕಲ್ಲಿ ಬಂದಿರುತ್ತೆ, ಇನ್ನೊಂದು ತಾಲೂಕು ಪಕ್ಕದ ತಾಲೂಕಿಗೆ ಬಂದಿರಲ್ಲ. ಈ ರೀತಿ ಕನ್ಫ್ಯೂಷನ್ಸ್ಗಳು ಆಗುತ್ತಲ್ವಾ, ಅದಕ್ಕೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳೋದು ನಾನು. ಸೊ ಅದ್ರ ಜೊತೆಗೆ ಇವಾಗ 14ನೇ ಕಂತಿನ ಹಣ ಕ್ಲಿಯರೆನ್ಸ್ ಆಗಿದೆ, ಇನ್ನೊಂದು 2% ಜನಕ್ಕೆ ಬರಬೇಕಾಗಿದೆ. ಇದ್ರ ಜೊತೆಗೆ ನಾವು 15ನೇ ಕಂತಿನ ಹಣ ಸಮೇತ ರಿಲೀಸ್ ಮಾಡ್ತಾ ಇದೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ. ಆದ್ರೆ ಇದಕ್ಕೆ ದಿನಾಂಕ ಘೋಷಣೆ ಮಾಡ್ಲೇಬೇಕಲ್ವಾ, ಚಿಂತೆ ಮಾಡೋದು ಬೇಡ. ಡಿಸೆಂಬರ್ 10ನೇ ತಾರೀಕು ನಿಮಗೆ ಹಣ ವರ್ಗಾವಣೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಆಲ್ರೆಡಿ ಅಮೌಂಟ್ನ DBT ಮುಖಾಂತರ ಪುಷ್ ಮಾಡಿದರೆ, ಟ್ರೆಷರಿಯಿಂದ ಅಮೌಂಟು ರಿಲೀಸ್ ಆಗಿದೆ. ಈಗ ಬಾಕಿ ಇರುವಂಥದ್ದು ನಿಮ್ಮ ಅಕೌಂಟ್ಗಳಿಗೆ ಬರುವಂಥದ್ದು ಬಾಕಿ ಇದೆ. ಈ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಡಿಸೆಂಬರ್ 10ನೇ ತಾರೀಕು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಮಾತಾ ಕೊಟ್ಟಿದ್ದಾರೆ. ಹೋಪ್ಫುಲಿ 14ನೇ ಕಂತಿನ ಹಣ ಪೆಂಡಿಂಗ್ ಇದ್ದವ್ರಿಗೆ, ಜೊತೆಗೆ 15ನೇ ಕಂತಿನ ಹಣ ಬರಬೇಕಾಗಿರೋರಿಗೆ ಇಬ್ರಿಗೂ ಸೇರಿ ಈ ಸತಿ 10ನೇ ತಾರೀಕು ಅಮೌಂಟ್ ಬರುತ್ತೆ. ಪೆಂಡಿಂಗ್ ಇದ್ದವ್ರಿಗೆ 4,000, ಮುಗಿಸಿರೋರಿಗೆ 15ನೇ ಕಂತಿರೋರಿಗೆ 2,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ದಿನ ಕಾಯಿರಿ, 10ನೇ ತಾರೀಕೇನು ಹತ್ರನೇ ಇದೆ. ಸೊ ನಿಮ್ಮ ಖಾತೆಗಳಿಗೆ ಅಮೌಂಟು ಜಮಾ ಆಗುತ್ತೆ. ಇದರಿಂದ ಗೃಹಲಕ್ಷ್ಮಿಯ ಅಪ್ಡೇಟು ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ನ ದಯವಿಟ್ಟು ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.